ಹಲೋ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನೋಡ್ತಿದ್ರೆ ನಮ್ಮ ಜೂನಿಯರ್ ಮ್ಯಾಕ್ಸ್. ನನಗೆ ಪರಿಚಯ ಇರೋರೊಬ್ಬರು ಅವ್ರ ಹತ್ರ ಇರುವಂಥ ಫೀಮೇಲ್ ಲ್ಯಾಬ್ನ ನಮ್ಮ ಮ್ಯಾಕ್ಸ್ ಜೊತೆ ಕ್ರಾಸಿಂಗ್ನ ಮಾಡಿಸಿದ್ರು. ಇವತ್ತು ಫೋನ್ ಮಾಡಿ ನಮ್ಮ ಡಾಗ್ ಬಂದು ಊಟ ಮಾಡಿಲ್ಲ, ಹಾಗೆ ನೆಲ ಕೆರೆಯೋದು ಮತ್ತು ಮಂಚದಡಿ ಹೋಗೋದು ಈ ರೀತಿ ಎಲ್ಲ ಮಾಡ್ತಾ ಇದೆ ಅಂತ ಹೇಳಿದ್ರು. ಅವರು ಬಂದು ಮೊದಲನೇ ಸಲ ಮರಿ ಮಾಡಿಸ್ತಾ ಇರೋದು, ಹಾಗಾಗಿ ಅವರಿಗೆ ಡೆಲಿವರಿ ಮಾಡಿಸೋದಕ್ಕೆಲ್ಲ ಬರಲ್ಲ. ನನಗೂ ಕೂಡ ಟೈಮ್ ಇರಲಿಲ್ಲ, ನಮ್ಮದು ಮನೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಹಾಗಾಗಿ ನನಗೂ ಟೈಮ್ ಇರಲಿಲ್ಲ. ಅದಕ್ಕೋಸ್ಕರ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಮಾಡಿರುವಂಥ ನಾನು ಕೆಲವೊಂದು ಡೆಲಿವರಿ ವಿಡಿಯೋಗಳೇನಿದೆ, ನಾಯಿ ಮರಿ ಮಾಡಿಸುವಂತಹ ವಿಡಿಯೋ, ಇದನ್ನು ನಾನು ಅವರಿಗೆ ಕಳಿಸ್ಕೊಟ್ಟಿದ್ದೆ. ಈ ವಿಡಿಯೋ ನೋಡ್ಕೊಂಡು ನಾನು ಹೋಗೋಷ್ಟರೊಳಗೆ ಒಂದು 4 ಮರಿನ ಡೆಲಿವರಿನ ಮಾಡಿಸಿದ್ರು. ನಾನು ಹೋದ್ಮೇಲೆ ಮತ್ತೆ ಡಾಗ್ ಏನಿದೆ ಇದು ಬಂದು ಮರಿನ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತು. ಈ ರೀತಿ ಸ್ಟಾರ್ಟಿಂಗ್ ಬರುತ್ತೆ, ನೋಡ್ತಾ ಇರ್ಬೋದು ನೀವು. ಮೊದಲನೇ ಸಲ ಏನಾರೇ ನೀವು ಮರಿ ಮಾಡಿಸ್ತಿದ್ರೆ ಈ ರೀತಿ ಇರುತ್ತೆ. ನಾರ್ಮಲಾಗಿ ಕ್ಲೀನಾಗಿ ಮರಿ ಬರಲ್ಲ, ಈ ರೀತಿ ಅದರ ಮೇಲೆ ಒಂದು ಲೇಯರ್ ರೀತಿ ಕವರ್ ಆಗಿರುತ್ತೆ, ನೋಡ್ತಾ ಇರ್ಬೋದು ಈ ವಿಡಿಯೋದಲ್ಲಿ ನೀವು. ನೀವೇನಾದರೂ ಒಂದು ವೇಳೆ ಮೊದಲನೇ ಸಲ ಡಾಗ್ ಡೆಲಿವರಿನ ಅಂದರೆ ಬ್ರೀಡಿಂಗ್ನ ಮಾಡ್ತಾಯಿದ್ದು ಡೆಲಿವರಿ ಮಾಡಿಸೋದಕ್ಕೆ ಬರಲ್ಲ ಅಂತ ಹೇಳಿದ್ರೆ ಈ ವಿಡಿಯೋದಲ್ಲಿ ಹಾಗೆ ಲೈಟಾಗಿ ಹೇಳ್ತೀನಿ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಹಳೆ ವಿಡಿಯೋಗಳಿದೆ, ಅದರಲ್ಲಿ ನಿಮಗೆ ಇನ್ನೂ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ಇವರು ಬಂದು ಮೊದಲಿಗೆ ಇದರ ಮೇಲೆ ಒಂದು ಕವರ್ ರೀತಿ ಇದೆಯಲ್ಲ ಲೇಯರು, ಇದನ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದಾರೆ. ನೀವು ಕೂಡ ಅದೇ ರೀತಿ ಮಾಡ್ಕೋಬೇಕು. ನನ್ನ ಫ್ರೆಂಡು ಅವ್ರ ಡಾಗ್ನ ಯಾವುದೋ ಬೇರೆ ಡಾಗಿಗೆ ಡೆಲಿವರಿ ಅಂದರೆ ಮೇಟಿಂಗ್ ಮಾಡಿಸ್ಕೊಟ್ಟಿದ್ರಂತೆ. ಅವರಿಗೆ ಡೆಲಿವರಿ ಮಾಡ್ಸೋಕ್ಕೆ ಬರ್ದಲ್ಲೇ ಈ ರೀತಿ ಕವರ್ನ ತೆಗೆದಲ್ಲೇ 1-2 ಮರಿ ಸತ್ತೋಗಿತ್ತಂತೆ. ಹಾಗಾಗಿ ನೀವೇನಾದರೂ ಈ ವಿಡಿಯೋ ನೋಡ್ತಾ ಇದ್ದು ನೀವು ನೆಕ್ಸ್ಟ್ ಏನಾದ್ರು ನಿಮ್ಮ ಡಾಗ್ ಮರಿ ಹಾಕೋದಕ್ಕಿದೆ ಅಂತ ಹೇಳಿದ್ರೆ ಈ ರೀತಿ ಕ್ಲೀನಾಗಿ ನೀವು ಕ್ಲೀನ್ ಮಾಡ್ಕೊಳ್ಳಿ. ಜೊತೆಗೆ ಅದರ ಫೇಸ್ ಹತ್ರ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ನೋಸ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಬೇಕು. ಕೆಲವೊಂದು ಮರಿಗಳು ನೀರನ್ನ ಕುಡಿದಿರುತ್ತೆ, ಅದನ್ನೆಲ್ಲ ನೀಟಾಗಿ ಈ ರೀತಿ ನೀವು ಹೊರಗಡೆ ತೆಗೆಸ್ಬೇಕಾಗುತ್ತೆ. ಜೊತೆಗೆ ಫೇಸ್ ಹತ್ರ ನೀಟಾಗಿ ಕ್ಲೀನ್ ಮಾಡಿ. ಪಪ್ಪಿ ಬಂದು ಉಸಿರಾಡಬೇಕು, ಬ್ರೀತ್ ಮಾಡಬೇಕು, ಅದಕ್ಕೆ ನೀವು ಹೆಲ್ಪ್ ಮಾಡಬೇಕು. ಈ ರೀತಿ ಯಾವುದಾದ್ರು ಒಂದು ಬಟ್ಟೆ ತೊಗೊಂಡು ಫುಲ್ ಅದು ನೀರೆಲ್ಲ ಇರುತ್ತೆ, ಫುಲ್ಲು ವೆಟ್ಟಾಗಿರುತ್ತೆ, ಅದನ್ನೆಲ್ಲ ನೀವು ಡ್ರೈ ಮಾಡಬೇಕು. ನಾಯಿ ಮರಿಗಳ ಸೈಜ್ ಮಾತ್ರ ತುಂಬ ಚೆನ್ನಾಗಿತ್ತು. ಸ್ಟಾರ್ಟಿಂಗ್ ಬಂದಾಗ 4 ಮರಿ ಇತ್ತು, ಅದನ್ನು ನೋಡಿದಾಗಲೇ ನನಗೆ ಶಾಕ್ ಆಗ್ಬಿಡ್ತು ಏನು ಇಷ್ಟು ದೊಡ್ಡದಾಗಿದೆ ಅಂತ. ನಮ್ಮ ಮ್ಯಾಕ್ಸ್ ಮಾತ್ರ ಒಳ್ಳೆ ಸೈಜ್ ಇರುವಂಥ ಮರಿಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದೇನೆ. ನೆಕ್ಸ್ಟು ಇನ್ನೊಂದು ಪಪ್ಪಿನ ಹಾಕ್ತು, ನೋಡ್ತಾ ಇರ್ಬೋದು. ಇದು ಬಂದು ವೈಟ್ ಕಲರ್ ಪಪ್ಪಿ. ನಮ್ಮ ಮ್ಯಾಕ್ಸ್ ಬಂದು ವೈಟ್ ಕಲರಲ್ಲಿದ್ದಾನೆ, ಮದರ್ ಬಂದು ಬ್ಲ್ಯಾಕ್ ಕಲರಲ್ಲಿದ್ದಾರೆ. ಹಾಗಾಗಿ ಬ್ಲ್ಯಾಕ್ ಕಲರ್ ಪಪ್ಪಿನೂ ಬರ್ತಿದೆ, ಜೊತೆಗೆ ವೈಟ್ ಕಲರ್ ಪಪ್ಪಿನೂ ಬರ್ತಿದೆ. ವೈಟ್ ಕಲರ್ ಬರ್ತಿರುವಂಥ ಪಪ್ಪಿಗಳೆಲ್ಲ ಮ್ಯಾಕ್ಸ್ ರೀತಿ ಇರುತ್ತೆ, ಹಾಗೆ ಬ್ಲ್ಯಾಕ್ ಕಲರ್ ಇರುವಂಥ ಪಪ್ಪಿಗಳು ಬಂದು ಮದರ್ ಟೈಪಲ್ಲಿ ಬರುತ್ತೆ. ನೆಕ್ಸ್ಟು ಈ ರೀತಿ ಕರಳು ಬಳ್ಳಿ ಇರುತ್ತೆ, ಅದನ್ನು ನೀವು ನೋಡ್ಕೋಬೇಕು. ಈ ರೀತಿ ಒಂದು ದಾರದಲ್ಲಿ ಫಸ್ಟು ಕಟ್ಕೋಬೇಕು. ಏನಕ್ಕೆ ಅಂತ ಹೇಳಿದರೆ ಇದು ಕರಳು ಬಳ್ಳಿ ಏನಿದೆ ಇದನ್ನು ಬಂದು ನೀವು ಕಟ್ ಮಾಡಿ ತೆಗಿಬೇಕಾಗುತ್ತೆ. ನೀವು ಈ ರೀತಿ ದಾರ ಕಟ್ಟದಲ್ಲೇ ಡೈರೆಕ್ಟಾಗಿ ಕಟ್ ಮಾಡಿದ್ರಿ ಅಂತ ಹೇಳಿದ್ರೆ ಪಪ್ಪಿಲಿ ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ, ಅಂದರೆ ರಕ್ತ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಿಂದ ಪಪ್ಪಿ ಡೆತ್ ಆಗುವಂಥ ಚಾನ್ಸ್ ಇರುತ್ತೆ. ಈ ರೀತಿ ದಾರ ಕಟ್ಟಿ ನೆಕ್ಸ್ಟ್ ನೀವು ಕರಳು ಬಳ್ಳಿನ ಕಟ್ ಮಾಡಿದ್ರೆ ಹಾಗೆ ಯಾವುದೇ ರೀತಿ ಬ್ಲೀಡಿಂಗ್ ಬರೋದಿಲ್ಲ. ಅದಕ್ಕೋಸ್ಕರ ಈ ರೀತಿ ಒಂದು ನೂಲು ಅಥವಾ ದಾರ ಏನಿದೆ ಇದನ್ನು ಬಂದು ನೀವು ಕಟ್ಕೋಬೇಕು. ನೆಕ್ಸ್ಟ್ ದಾರನ ಕಟ್ಟಿದ್ರಲ್ಲ ಅದರಿಂದ ಮುಂದಕ್ಕೆ ಒಂದು ಬ್ಲೇಡ್ ಅಥವಾ ಒಂದು ಸೀಸರ್ ಅಂದರೆ ಕತ್ರಿನ ತೊಗೊಂಡು ಈ ರೀತಿ ನೀವು ನೀಟಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಇಷ್ಟೇ ಇರೋಂಥದ್ದು. ಈ ರೀತಿ ನೀವು ನೀಟಾಗಿ ಡೆಲಿವರಿನ ಮನೇಲಿ ನೀವು ಮಾಡ್ಕೋಬೋದು. ಇದು ಬಂದು ನಾರ್ಮಲ್ ಡೆಲಿವರಿ ಇರುತ್ತೆ, ಕೆಲವೊಂದು ಸಲ ಸಿಸೇರಿಯನ್ ಆ ರೀತಿಯೆಲ್ಲ ಇರುತ್ತೆ. ಆ ರೀತಿಯೆಲ್ಲ ಬಂದಾಗ ನೀವು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕಾಗುತ್ತೆ. ನೆಕ್ಸ್ಟು ಪಪ್ಪಿನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಮದರ್ ಹತ್ರ ಬಿಡಬೇಕಾಗುತ್ತೆ ಹಾಲು ಕುಡಿಯೋದಕ್ಕೆ. ಹಾಲು ಕುಡಿಯೋದಕ್ಕೆ ಬಿಡುವಾಗ ಮಿಲ್ಕ್ ಎಲ್ಲ ನೀಟಾಗಿ ಬರ್ತಿದೆ ಅನ್ನೋದನ್ನು ಚೆಕ್ ಮಾಡ್ಕೋಬೇಕು. ಕೆಲವೊಂದು ಸಲ ಮಿಲ್ಕ್ ಇನ್ಫೆಕ್ಷನ್ ಆಗಿರುತ್ತೆ, ಆ ರೀತಿ ಇದ್ದಾಗ ಮಿಲ್ಕ್ ಕುಡಿಸಿದ್ರೆ ಮರಿಗಳೆಲ್ಲ ಸತ್ತೋಗುತ್ತೆ. ಈ ರೀತಿ ಪ್ರೆಸ್ ಮಾಡಿದ್ರೆ ಮಿಲ್ಕ್ ಹೊರಗಡೆ ಬರುತ್ತೆ, ಆಗ ನಿಮ್ಗೆ ಗೊತ್ತಾಗುತ್ತೆ. ಒಂದು ವೇಳೆ ನಿಮಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರೆ ನೀವು ಹಾಸ್ಪಿಟಲ್ಗೂ ತೊಗೊಂಡೋಗಿ ಅಲ್ಲೂ ಕೂಡ ಡೆಲಿವರಿನ ಮಾಡಿಸ್ಬೋದು. ಇಲ್ಲ ಅಂತ ಹೇಳಿದ್ರೆ ಕೆಲವೊಂದು ಡಾಗ್ಗಳು ಅವುಗಳ ಮರಿನ ಅವೇ ಡೆಲಿವರಿ ಎಲ್ಲ ನೀಟಾಗಿ ಮಾಡ್ಕೊಳ್ಳುತ್ತೆ. ಆಲ್ಮೋಸ್ಟ್ ಡಾಗ್ಗಳು ಬಂದು ಡೆಲಿವರಿನ ಅವೇ ಮಾಡ್ಕೊಳ್ಳುತ್ತೆ, ಬಟ್ ನಾವು ಅವಕ್ಕೆ ಹೆಲ್ಪ್ ಮಾಡಿದ್ರೆ ತುಂಬ ಒಳ್ಳೆಯದು. ಹಾಗೆ ಪಪ್ಪಿ ಬಂದು ಮಿಲ್ಕ್ನ ಚೆನ್ನಾಗಿ ಕುಡಿತಿದ್ಯಾ ಅನ್ನೋದನ್ನು ನೀವು ಅಬ್ಸರ್ವ್ ಮಾಡಬೇಕು. ಕೆಲವೊಂದು ಮರಿಗಳು ಹಾಲು ಕುಡಿಯೋದಿಲ್ಲ, ಸೊ ಅದನ್ನು ನೀವು ಅಬ್ಸರ್ವ್ ಮಾಡ್ಕೋಬೇಕು. ನೆಕ್ಸ್ಟು ಈ ರೀತಿ ಒಂದು ಬಾಕ್ಸ್ನಲ್ಲಿ ನೀವು ಪಪ್ಪಿನ ಸಪ್ರೇಟಾಗಿ ತೆಗೆದಿಡಬೇಕು. ಒಂದು 10 ಮಿನಿಟ್ಸ್ ಹಾಲನ್ನ ಕುಡಿಸಿ ಈ ರೀತಿ ಸಪ್ರೇಟಾಗಿ ತೆಗೆದಿಡಬೇಕು. ಏನಕ್ಕೆ ಅಂತ ಹೇಳಿದ್ರೆ ಮದರ್ ಬಂದು ಬೇರೆ ಪಪ್ಪಿಗಳನ್ನ ಮರಿ ಹಾಕಬೇಕಲ್ಲ, ಜೊತೆಲೇ ಬಿಟ್ಟಾಗ ಮರಿ ಹಾಕೋದಕ್ಕೆ ಅದು ಟ್ರೈ ಮಾಡುವಾಗ ಆಚೆ ಈಚೆ ಓಡಾಡುವಾಗ ಮರಿನ ತುಣಿದು ಸಾಯಿಸುವಂಥ ಚಾನ್ಸ್ ಇರುತ್ತೆ. ಹಾಗೆ ಈ ರೀತಿ ಸಪ್ರೇಟಾಗಿ ತೆಗೆದಿಟ್ಟರೆ ತುಂಬ ಒಳ್ಳೆಯದು. ಫೈನಲಾಗಿ ಈ ಡಾಗ್ ಬಂದು 9 ಮರಿಗಳನ್ನ ಹಾಕಿದೆ. ಒಂದು ಪಪ್ಪಿ ಬಂದು ಡೆಲಿವರಿ ಆಗೋ ಟೈಮಲ್ಲಿ ಸರಿಯಾಗಿ ಅದು ಹೊರಗಡೆ ಬರ್ದಲ್ಲೇ ಸ್ವಲ್ಪ ಸೈಜ್ ದೊಡ್ಡದಾಗಿದ್ದರಿಂದ ಅದು ಬಂದು ಕರೆಕ್ಟಾಗಿ ಡೆಲಿವರಿ ಆಗಿಲ್ಲ. ಅದು ಪ್ಯಾಕ್ ಏನಾಯಿತು ಅದು ಬೇರೆ ಹೊಡೆದೋಗಿ ಡೆಲಿವರಿ ಆಗೋದೇ ಲೇಟ್ ಆಯಿತು. ಇದರಿಂದ ನೀರು ಕುಡಿದು ಆ ಪಪ್ಪಿ ಬಂದು ಡೆತ್ ಆಯಿತು. ಇನ್ನು 8 ಪಪ್ಪಿಗಳು ಬಂದು ಚೆನ್ನಾಗಿದೆ. ಈ ಪಪ್ಪಿಗಳು ನೆಕ್ಸ್ಟು ಸೇಲ್ಗೆ ರೆಡಿ ಆಗುತ್ತೆ. ನಿಮಗೆ ಒಂದು ವೇಳೆ ಲ್ಯಾಬ್ ಮರಿ ಬೇಕು ಅಂತಿದ್ರೆ ನಮ್ಮ ಮ್ಯಾಕ್ಸ್ ಪಪ್ಪಿ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ಸ್ಟಾಗ್ರಾಮ್ ಲಿಂಕ್ನ ಕೊಟ್ಟಿರ್ತೀನಿ,
ಅದ್ರ ಮೂಲಕ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಈ ರೀತಿ ನೀವು ಮನೆಯಲ್ಲೇ ನೀವು ಈಸಿಯಾಗಿ ಡೆಲಿವರಿನ ಮಾಡಿಸ್ಕೋಬಹುದು. ಓಕೆ, ಇದು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳ್ಕೊತೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಏನು ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ.